ಆಮೇಲೆ ಸ್ಪೆಷಲ್ ನ್ಯೂಸ್ ಏನು ಅಂದರೆ ಇವತ್ತು ನನ್ನ ಕಾಲಿಗೆ ಬಿದ್ದಾಳೆ ಚೈತ್ರ. ನಾನು ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಮಾಡಿದ್ನಲ್ಲ. ಅಣ್ಣ ತಮ್ಮ ಇಲ್ಲ ಅನ್ನೋದೊಂದು ಫೀಲ್ ಬೇರೆ. ನಾನು ಅವ್ರ ಹತ್ರ ಕೇಳಿದಾಗ ಒಂದು ಮಾತು ಏನೋದೇ ನಾನು ಇದೀನಿ ಬಿಡು ಅಂತ. ಅತಿ ಹೆಚ್ಚು ನಾಮಿನೇಟ್ ಮಾಡಿಸ್ಕೊಂಡಿರೋ ನಾನು ಬಂದಿದ್ದೀನಿ. ಮಸ್ಕಟ್ಟಿಂದ ಬಂದಿರೋದು ನಾವು. ಹೌದು, ಚೈತ್ರಕ್ಕ ಅವರ ಮದುವೆ ಕೇಳಿ ಗೊತ್ತಾಯ್ತು. ಇವಾಗ ನಿಮ್ಮ ಮೊದಲು ತುಂಬ ಚೆನ್ನಾಗಿ ನಾವು ಮುತ್ತೈದೆ ಕೊಡಬೇಕು, ಆದರೆ ಇವತ್ತು ಅವರು ಕೊಡ್ತಾ ಇರೋದೇ ತುಂಬ ಖುಷಿ ಅನಿಸ್ತಾ ಇದೆ. ಈಗ ಮನೆಯಲ್ಲಿ ತಾಯಿ ಹಾಲು ಕೊಡಿಸ್ತಾಳೆ, ಹಾಲು ಹಣ್ಣು ಅನ್ನೋದು ಅತ್ತೆ ಆದವರು ಹಣ್ಣು ತಿನ್ನಿಸಿ ನೀನು ನನ್ನ ಮನೆಗೆ ಮಗಳು ಆಗಿ ಬರಬೇಕು ಅನ್ನೋ ಥರ ಹೇಳಿ ಹೊಸ ಹೆಸರು ಇಡ್ತಾರೆ. ಧನರಾಜಾಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಾನ್ನಿಧ್ಯದಲ್ಲಿದ್ದೀವಿ. ಇಲ್ಲಿ ಹಾಕಿದ್ದೀವಿ ಅಂದ್ರೆ ಬಿಗ್ ಬಾಸ್ ಚೈತ್ರ ಕುಂದಾಪುರ ಅವರ ಮದುವೆ ಸಮಾರಂಭ ನಡೀತಿದೆ. ಹಾಗಾಗಿ ನಾವಿಲ್ಲ ಇಲ್ಲಿ ಸೇರಿದ್ದೀವಿ. ಬಿಗ್ ಬಾಸ್ ಮನೆಯಿಂದ ನಾನು, ರಜತ್ ಬುಜ್ಜಿ ಫ್ಯಾಮಿಲಿ, ಆಮೇಲೆ ಗೋಳು ಸುರೇಶ್ ಅವರು ಕೂಡ ಬಂದಿದ್ದಾರೆ. ಉಳಿದವರು ಕಾರಣಾಂತರದಿಂದ ಬರಕ್ ಆಗ್ಲಿಲ್ಲ. ಎಲ್ರೂ ಜೊತೆಯಾಗಿ ಈ ಒಂದು ಸಮಾರಂಭ ಕಾರ್ಯಕ್ರಮದಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದೀವಿ ಅನ್ನೋದನ್ನ ಈ ಲಾಗ್ ಅಲ್ಲಿ ನೋಡ್ಬೋದು. ಬನ್ನಿ ಲಾಗ್ ಕಂಟಿನ್ಯೂ ಮಾಡೋಣ. ಏನ್ ರಾಜಾ ಇವಾಗ ಬರೋದು? ಮದುವೆ ಎಲ್ಲ ಮುಗ್ದೋಯ್ತಲ್ಲ, ವೈಫ್ ಎಲ್ಲ ವೈಫ್ ಬರ್ಲಿಕ್ಕೆ ಆಗಿಲ್ಲ. ನೀನಿರೋದೇ ಇಷ್ಟು, ಯಾಕೋ ಇಷ್ಟು ವೆಯ್ಟ್ ಹಾಕೊಂಡಿದ್ಯಾ? ಹಿಂಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಇಂಥ ಸೆಲ್ಫಿ ನೋಡಿ ಹಲೋ ನೋಡಿ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ. ಇದು ಕುಂದಾಪುರದ ಮಾನ್ಯ ಗೋಲ್ಡ್ ಮಾವ ಇಲ್ಲಿ ಮುಂದಿದ್ದಾರೆ ಬನ್ನಿ. ಹೌದಾ? ನಮಗೆ ಡ್ರಿಂಕ್ಸ್ ಕೊಡೋದಿಲ್ವಾ? ನಮಸ್ತೆ, ಹೇಗಿದ್ದೀರಾ? ಅಕ್ಕ ರೆಡಿ ಆಗ್ತಿದ್ದಾರೆ. ಚೈತ್ರ ಅವಳ ಬಗ್ಗೆ ಇವತ್ತು ಅಪರೂಪವಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮೇಕಪ್ ಚೆನ್ನಾಗಿ ಮಾಡಿದ್ದಾರೆ. ಆ ಹಲ್ಲೊಂದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಅವಳು. ರಜತ್ ಅವ್ರು ಮೊದಲೇ ಹೇಳಿದ್ರು ಅವರ ಫ್ರೆಂಡ್ ಮೇಕಪ್ ಮಾಡೋದು, ಚೈತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿ ಗಾಬರಿ ಆಗ್ಬೇಡ ಅಂತ. ಸೂಪರ್, ಹೇಗಿದ್ದೀರಾ? ನಾನು ಸೂಪರ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದೀರಿ ಎಲ್ರು. ಮಾವ ಚಿಕ್ಕಳಿಯ ದೋಸ್ತನ ಮನೆಗೆ ಹೆಲಿಕಾಪ್ಟರ್ ಅಲ್ಲಿ ಬಂದ್ರು. ಚೈತ್ರಕ್ಕನ ಮದುವೆಗೆ ದೋಸ್ತನ ಮನೆಗೆ ಹೆಲಿಕಾಪ್ಟರ್ ಇಲ್ಲಿ ಯಾವ್ದು ಫ್ಲೈಟ್ ಏನು ಇವಾಗ? ಯುದ್ಧ ವಿಮಾನ. ಬೆಂಗಳೂರಿಂದ ಬಂದಿದ್ದಾರೆ. ಮೊನ್ನೆ ಪಾಕಿಸ್ತಾನದ ಯುದ್ಧ ವಿಮಾನ ಈಚೆ ಬರ್ಬೇಕಾದ್ರೆ ಅದು ಉಡಾಯಿಸಿದ್ರಲ್ಲ, ಅದೇ ಫ್ಲೈಟ್ ಅಲ್ಲಿ ಇವರು ಅದನ್ನ ಏಲಂ ಅಲ್ಲಿ ಸೇಲ್ ಮಾಡ್ತಿದ್ರಂತೆ. ಒಳ್ಳೆ ಆಕ್ಟ್ ಮಾಡಿದ್ರಿ.
ಮಾಡಿದ್ರಿ ಬಿಗ್ ಬಾಸ್ ಅಲ್ಲಿ ಆಕ್ಟ್ ಮಾಡಿದೆ ಅಂತ ಬಿಗ್ ಬಾಸ್ ಅಲ್ಲಿ ಮಾಡಿದ್ರಿ ಬಿಗ್ ಬಾಸ್ ಅಲ್ಲಿ ಆಕ್ಟಲ್ಲ ಆಯ್ತಲ್ಲ ನಿಮ್ದು ಆಟಗಳೆಲ್ಲ ಥ್ಯಾಂಕ್ ಯು ಮತ್ತೆ ರೀಲ್ಸ್ ಅಲ್ಲಿ ಆಕ್ಟಿಂಗ್ ಎಲ್ಲ ತುಂಬಾ ಚಂದ ಮಾಡ್ತೀರಿ ಥ್ಯಾಂಕ್ಸ್ ಬಟ್ ಧನರಾಜ್ ನಮಸ್ತೆ ನಿಮ್ಗೆ ನಾನು ಒಂದ್ಸತಿ ಫೋನ್ ಮಾಡಿದೆ ನೆನಪಿದ್ಯಾ ನಾನು ಫೋನ್ ಮಾಡಿದೆ ಆಯ್ತಾ ರಾತ್ರಿ ಶೂಟಿಂಗ್ ಅಲ್ಲಿ ಇದ್ದೇನೆ ಅಂದ್ರೆ ಆಮೇಲೆ ಬೆಳಗ್ಗೆಯಿಂದ ಬ್ಲಾಕ್ ನಂಬರೇ ಬ್ಲಾಕ್ ಇಲ್ಲಪ್ಪ ಬ್ಲಾಕ್ ಮಾಡಲ್ಲ ನಾನು ತುಂಬಾ ಅಭಿಮಾನಿ ಆಯ್ತಾ ಹೌದಾ ಅಲ್ಲ ಸುರೇಶ್ ಅವರೇ ನಮ್ಮೂರು ಹುಡುಗ ಅಂತೇಳಿ ಕಾಲ್ ಮಾಡಿದೆ ಆಯ್ತಾ ನಾನು ಶೂಟಿಂಗ್ ಅಲ್ಲಿ ಇದ್ದೇನೆ ಬೆಳಗ್ಗೆಯಿಂದ ಕಾಲೇ ಹೋಗ್ತಾ ಇಲ್ಲ ಇವಾಗ ಹೋಗ್ತಾ ಹೌದಾ ಇವ್ರು ಹೇಳ್ತೀರಿ ಯಾರೋ ಹುಡುಗಿ ಇರ್ಬೋದು ಅಂತ ಹೇಳ್ತಾರಲ್ಲ ಶ್ರೀಕೃಷ್ಣ ಈಗ ಯಾವ್ದು ನಂಬೇಕು ಶ್ರೀರಾಮಚಂದ್ರ ಏನ್ ಯಾವ ಹುಡುಗಿರು ಹಿಂದೆ ಹೋಗಿದ್ದೀನಿ ಹೋಗ್ಲಿಲ್ಲ ಹುಡುಗಿರು ಬೀಳ್ತಾರಲ್ಲ ನಿಮಗೆ ಏನಿಲ್ಲ ಮದುವೆ ಆಗಿದೆ ಅಂತ ಗೊತ್ತಿರುತ್ತಲ್ಲ ಕಂಪ್ಲೇಂಟ್ ತುಂಬಾ ಉಂಟು ಚೈತ್ರಕ್ಕ ಅವ್ರನ್ನ ಮದ್ವೆ ಆಗ್ತಿರೋ ಗಂಡು ಯಾರು ಕೇಳ್ತಿದ್ರಲ್ಲ ಇವರೇ ಅವರು ನನಗೆ ಏನು ಬೇಜಾರಾಗಿಲ್ಲ. ಒಂದೇ ಒಂದು ಬೇಜಾರೇನು ಅಂದರೆ ಶ್ರೀ ನೋಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಈಗ ಮದುವೆ ಆದ್ಮೇಲೆ ಉಸ್ತುವಾರಿ ಅವ್ರದ್ದು ಇರುತ್ತಾ ನಿಮ್ದು ಇರುತ್ತಾ? ಅವ್ರದ್ದೇ ಇರುತ್ತೆ. ಉಸ್ತುವಾರಿ ಅಂದ್ರೆ ಚೈತ್ರ ಅಂದ್ರೆ ಉಸ್ತುವಾರಿ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಹೇಗೆ ರೆಡಿ ಆಗ್ತಾರೆ ಅನ್ನೋದು ನಮ್ಮ ಲಾಗಲ್ಲೇ ನೋಡೋದಕ್ಕೆ ಸಾಧ್ಯ. ನೀವು ಬೆಚ್ಚಿ ಬೀಳ್ತೀರಾ, ನೀವು ಶಾಕ್ ಆಗ್ತೀರಾ. ಧನರಾಜ್ ಆಚಾರ್ಯ ಯೂಟ್ಯೂಬ್ ಚಾನಲ್ ನಲ್ಲೇ ಮೊದಲು ಇದು. ಚೈತ್ರಕ್ಕ ಯಾವ ರೀತಿ ಮನೆಗೆ ಸಪೋರ್ಟಿವ್ ಆಗಿದ್ರು? ತುಂಬಾ ಸಪೋರ್ಟಿವ್. ಮನೇಲಿ ಒಬ್ರು ಗಂಡ್ ಮಗ ಹೇಗಿರ್ತಿದ್ರು ಹಾಗೆ ಅವಳು. ಅಮ್ಮ ಎಷ್ಟು ಖುಷಿ ಆಗ್ತಿದೆ ಮಗಳು. ಖುಷಿ ಆಗುತ್ತೆ. ಹೌದಾ? ತುಂಬಾ ಖುಷಿ ಆಗುತ್ತೆ. ಥರ ಆಗುತ್ತಂತ ನಾನು ಎಣಿಸ್ಲಿಲ್ಲ. ಒಳ್ಳೆ ಖುಷಿ ಆಯ್ತು. ಅವಳು ತುಂಬ ಬೇಜಾರು ಮಾಡ್ಕೊಂಡು ಇತ್ತು ಸ್ವಲ್ಪ, ಮತ್ತೆಲ್ಲ ಈಗ ಬೇಜಾರೆಲ್ಲ ದೂರ ಮಾಡಿದ್ದೇವೆ. ಈಗ ಅಂಥದ್ದೇನಿಲ್ಲ, ತುಂಬ ಖುಷಿ ಆಯ್ತು. ಈಗ ಏನಾಗಬೇಕು ಹಾಗೆ ಆಯ್ತು, ಅಷ್ಟೇ ಆಗುವಾಗೆ ಆಯ್ತು. ಭಾವನ ಬಗ್ಗೆ ಪಾಪ ಅನಿಸ್ತದ ಅಥವಾ ಲಕ್ಕಿ ಅಂತ ಅನಿಸ್ತ? ಎರಡು. ಹೇಗೆ ಸರ್ ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಈಗ ಆದದಷ್ಟೇ. ಶ್ರೀಕಾಂತ್ ಅವರು ಅವ್ರಿಗಿಂತ ಚಾಲಿದ್ದಾರೆ ಆಯ್ತಾ? ಹೌದಾ? ಮತ್ತೆ ನಾನು ಅವ್ರ ಹತ್ರ ಮಾತಾಡ್ಸ್ಕೊಂಬಂದೆ. ಯಾವ್ದಕ್ಕೂ ಜಗ್ಗಲ್ಲ. ಎಷ್ಟು ಖುಷಿ ಇದೆ, ತುಂಬಾ ಖುಷಿ. ಈ ದಿನಕ್ಕೋಸ್ಕರ ಕಾಯ್ತಿದ್ರಿ? ಕಾಯ್ತಿರ್ಲಿಲ್ಲ. ಸ್ಟ್ರೈಟ್ ಫಾರ್ವರ್ಡ್. ಶ್ರೀಕಾಂತ್ ಅವ್ರಿಗೆ ಎದುರ್ತಾರೆ. ಹೌದಾ? ನಿಜ, ನಾನು ನೋಡಿದೆ. ಹೌದಾ? ಅಲ್ಲಿ ರೆಡಿ ಆಗ್ತಿದ್ರು. ಬೇಗ ಬರಕ್ ಹೋಗಲ್ವಾ ನಿಮ್ಗೆ ಅಂದ್ರು. ಅದೆಲ್ಲ ಸುಮ್ಮನೆ ಓಲ್ಡ್ರಿ ಎಲ್ಲರ ಮುಂದೆ. ಹಾಗಿರ್ಬೋದು, ಇರ್ಬೋದಲ್ಲ. ಬೇರೆಯವ್ರ ಮನೆ ವಿಷಯ ಮಾತಾಡ್ಬೇಕು ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ ನಿನ್ಗೆ? ಡೋರ್ ನನ್ನ ಮಗನೇ ಬಿಗ್ ಬಾಸ್ ಮನೆ ಡೋರ್ ಹತ್ರ ಕೂತ್ಕೊಂಡು ಮಾತಾಡಿದ್ಯಾ? ನಾನೇನು ಮಾತಾಡಿದ್ದು? ಇವಾಗ ಯಾವ ಪ್ರೋಟೋಕಾಲ್ ಇಲ್ಲ. ಈಗ ನಮ್ಮ ಬಿಗ್ ಬಾಸ್ ಮನೆಯಿಂದ ಯಾರು ಗೋಲ್ಡ್ ಸುರೇಶ್ ಅವರು, ನಾನು, ರಜತ್, ಬಟ್ ಎಲ್ಲರೂ ಮಿಸ್ ಆಗಿದ್ದಾರೆ ಒಂದಷ್ಟು ಜನ. ಬಹುಶಃ ಅವರು ನಾಮಿನೇಟ್ ಮಾಡಿದ್ದಕ್ಕೆ ಬಂದಿಲ್ಲ ಅತಿ ಹೆಚ್ಚು ನಾಮಿನೇಟ್ ಮಾಡಿಸ್ಕೊಂಡಿರೋ ನಾನು ಬಂದಿದ್ದೀನಿ. ಯಾರಿಗೂ ಜಾಸ್ತಿ ಮಾಡಿಲ್ಲ ನಾಮಿನೇಟ್ ಚೈತ್ರ. ನೀವು ಸಹ ಜೈಲಿಗೆ ಹೋಗಿದ್ದಾರೆ, ನಾನು ಸಹ ಜೈಲಿಗೆ ಹೋಗಿದ್ದೇನೆ, ಬುಜ್ಜಿ ಸಹ ಜೈಲಿಗೆ ಹೋಗಿದ್ದಾರೆ. ಇದು ಜೈಲಿದ್ದ ಕ್ಲಾಸ್ಮೇಟ್ಸ್. ಜೈಲ್ ಕ್ಲಾಸ್ಮೇಟ್ಸ್ ಮಾತ್ರ ಇಲ್ಲಿಗೆ ಬಂದಿದ್ದಾರೆ. ಮತ್ತೆ ಎಲ್ಲ ಫಾರಿನ್ ಹೋಗಿದ್ದಾರೆ. ದೊಡ್ಡ ಅಣ್ಣ ಫಾರಿನ್ ಟೂರ್ ಅಲ್ಲಿ ಇದ್ದಾರೆ. ಹಾಗಾಗಿ ಶಿಶಿರ್
ನಿನ್ನ ಜಾಗ ನಾನು ತುಂಬಿ ನನ್ನೋರ ನಸುಕಾಗಿರುವೆ ಅವಮಾನ ಏನೇ ಬರಲಿ ಸಹಿಸುವೆ. ಹೌದು, ಶಿಶಿರ್ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಪಾಪ, ಅವ್ರೇನು ಮೊದಲೇ ಪ್ಲಾನ್ ಆಗಿತ್ತಂತೆ. ಆಮೇಲೆ ಸ್ಪೆಷಲ್ ನ್ಯೂಸ್ ಏನು ಅಂದ್ರೆ ಇವತ್ತು ನನ್ನ ಕಾಲಿಗೆ ಬಿದ್ದಾಳೆ ಚೈತ್ರ. ಅಫ್ಕೋರ್ಸ್ ನೋಡಿಲ್ಲ ನೀನು? ವಾಟ್ ಶಿಟ್ ಮ್ಯಾನ್. ನೋಡಿಲ್ಲ ಮಾರೆ. ಹೆಂಗೆ ಅಂದ್ರೆ ಶಾಸ್ತ್ರ ಮಾಡಿಕೊಟ್ರ? ನಾನು ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಮಾಡಿದ್ನಲ್ಲ. ಅಣ್ಣ ತಮ್ಮ ಇಲ್ಲ ಅನ್ನೋದೊಂದು ಫೀಲ್ ಬೇರೆ. ನಾನು ಅವ್ರ ಹತ್ರ ಕೇಳಿದಾಗ ಒಂದು ಮಾತು ಏನೋದೇ ನಾನು ಇದೀನಿ ಬಿಡು ಅಂತ. ಆ್ಯಂಡ್ ಅವ್ರ ದಂಪತಿಗಳ ಸಮೇತ ಇಡೀ ಫ್ಯಾಮಿಲಿ ಬಂದರು. ಅವ್ರು ಫಸ್ಟ್ ಡೇ ನಾನು ಇನ್ವಿಟೇಷನ್ ಹೇಳಿದಾಗ್ಲೇ ನಾ ಇಡೀ ಫ್ಯಾಮಿಲಿ ಬರ್ತೀವಿ ಅಂತ ಹೇಳಿದರು. ಹಾಗೆ ಬಂದರು. ಜೊತೆಗೆ ಅವ್ನು ಹೇಳಿದ ತಕ್ಷಣ ನಾನು ಒಪ್ಕೊಂಡೆ, ಹೋಗೋಣ ಕಣ. ಯಾಕಂದರೆ ನಮಗೆ ಇವರಿಬ್ಬರು ಜಗಳ ಮಾಡ್ತಾ ಇರೋದೇ ನನಗೆ ಭಯ ಆಗ್ತಾಯಿತ್ತು. ಆಗೆಲ್ಲ ತುಂಬ ಭಯ ಪಡ್ತಾ ಇದ್ದೆ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ಳೋದು, ಯಪ್ಪ ಯಾಕೆ ಹಿಂಗಿದು ಅಂತ ಹೇಳ್ಬಿಟ್ಟು ತುಂಬ ಭಯ ಪಡ್ತಾ ಇದ್ದೆ. ಇವತ್ತು ನೋಡಿದ್ರೆ ಎಷ್ಟು ಸಂತೋಷ ಆಯ್ತು, ನಿಮ್ಮ ಹತ್ರ ಆಗಲಿ ಅವಳ ಹತ್ರ ಆಗಲಿ. ನಾವು ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಅವ್ರು ಯಾರೂ ಬರಲಿಲ್ಲ. ಬಟ್ ಇವ್ರು ಬಂದಿದ್ದು, ಅವ್ರು ನಿಂತಿದ್ದು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಅಂದರೆ ತುಂಬ ಖುಷಿಯಾಯಿತು. ಜನ ನಾನು ಅವರು ಕಿತ್ತಾಡೋದನ್ನು ಮಾತ್ರ ನೋಡಿರ್ತಾರೆ. ಬಟ್ ನನಗೆ ಇದು ರಜತ್ ಹಾಕಲಿ ಅಂತ ಸಜೆಸ್ಟ್ ಮಾಡಿದ್ದು ಶ್ರೀಕಾಂತ್. ಬಿಕಾಸ್ ಶ್ರೀಕಾಂತೇ ಫಸ್ಟ್ ಹೇಳಿದ್ದು ಇಲ್ಲ ರಜತ್ ಹಾಕಲಿ, ಬಿಕಾಸ್ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು. ನಂಗೆ ಗೊತ್ತು, ನಾನು ನಿನ್ನ ಜೊತೆ ಕಳೆದಿರೋದ್ರಿಂದ ತುಂಬ ಹೊರಟಾಗಿ ಮಾತಾಡೋರು ಮನಸ್ಸು ಯಾವಾಗಲೂ ಕ್ಲೀನಾಗಿರುತ್ತೆ. ಸೊ ನಿಮ್ಮಿಬ್ಬರದ್ದು ಕ್ಯಾರೆಕ್ಟರ್ಸ್ ಹಾಗೇನೇ ಇದೆ. ಬಟ್ ನಿನ್ನ ಮನಸ್ಸು ಏನು ಅಂತ ಗೊತ್ತು, ರಜತ್ತು ಹಾಗೇನೆ ಸ್ಟ್ರೈಟ್ ಫಾರ್ವರ್ಡ್ ಹೊರಟಾಗಿ ಮಾತಾಡ್ತಾರೆ. ಬಟ್ ಮನಸ್ಸು ತುಂಬ ಕ್ಲೀನ್ ಅವರದ್ದು. ಹಾಗಾಗಿ ಅವ್ರ ಹತ್ರನೇ ಹೇಳೋಣ ಅಂತಂದರು. ಎಲ್ಲರೂ ಅದೇ ಹೇಳ್ತಾ ಇರೋದು. ಅದು ಜೋಕ್ ಮಾಡ್ತಾ ಇದ್ದ, ಅಪ್ಪ ಫಸ್ಟ್ ಟೈಮ್ ಅಪ್ಪ ಈ ಕಾಲಿಗೆ ಬಿದ್ದಿದ್ದು. ಏನು ಹಾವು ಮುಂಗುಸಿ ಥರ ಇದ್ದವರು ಇವತ್ತು ನೋಡಿದ್ರೆ ಅಣ್ಣ ತಂಗಿರು. ಏನು ಅಣ್ಣ ತಂಗಿಯರ ಈ ಬಂದ, ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವರೇ ನಮ್ಮ ತಾಯ್ನಾಡಿನ ಮಗನ ಮಗ ಹಾಗೂ ಮಗಳು. ನೀವು ನೆಕ್ಸ್ಟ್ ಬಿಗ್ ಬಾಸ್ಗೆ ಬರ್ತೀರಾ? ದೊಡ್ಡವನಾದ್ಮೇಲೆ ಬಿಗ್ ಬಾಸ್ಗೆ ಹೋಗ್ತೀಯಾ? ಅಪ್ಪನಾಗೆ ಪೊಲೀಸ್ ಆಗ್ತಾನಂತೆ. ನೋಡಿ, ನೀನ್ ಪೊಲೀಸ್ ಆದ್ರೆ ನಾನು ಮಚ್ಚಿಡ್ಕೊಂಡು ರೀಲ್ ಮಾಡಿದ್ರೆ ನನ್ನ ಅರೆಸ್ಟ್ ಮಾಡ್ತೀಯಾ? ನೋಡಿ 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 ನೋಡಿ, ಇನ್ನ ತಾತ ಹೇಳ್ಕೊಡ್ತಿದ್ದಾರೆ ಇನ್ನ ಅಗಲ ಮಾಡು ಅಂತ. ಎಲ್ಲಿಗೆ ಅಗಲ ಮಾಡು? ನಿಮ್ಮ ಮಗ ಬಿಗ್ ಬಾಸ್ಗೆ ಹೋಗ್ತಾನೆ ಅಂತ ಹೇಳಿದ. ನೆಕ್ಸ್ಟ್ ಅವನ ಹತ್ರ ಹೇಳಿದೆ, ಟಿವಿ ಹತ್ರ ಯಾರಿಗೂ ಓಡಿಯಕ್ಕೆ ಹೋಗ್ಬೇಡ. ಮಾನ್ಯ ಅವರು ನಮ್ಮ ಜೊತೆ ಇದ್ದಾರೆ, ಚೈತ್ರಕ್ಕ ಅವರ ತಂಗಿ, ಮುಂದಿನ ಮದುಮಗಳು. ಮತ್ತೆ ಮತ್ತೆ ಸೇಮ್ ಅಕ್ಕನ ಥರ ಮಾಡಿದ್ರೆ ಹೊಡಿತೇನೆ. ಅಕ್ಕನು ಹೀಗೆ ಮಾಡಿ ಮದುವೆ ಆಗ್ತಿರೋದು ಈಗ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಪ್ರಜ್ಞಕ್ಕನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಪ್ರಸಿದ್ಧಿನ ಹಾಗೆ ಜಗ್ಗ ಚಿಕ್ಕನ್ ಕೂಡ ಮಿಸ್ ಮಾಡ್ಕೊಂಡೆ. ಆ್ಯಕ್ಚುಲಿ ಫ್ಯಾಮಿಲಿ ರೌಂಡಲ್ಲಿ ಜಗ್ಗ ಚಿಕ್ಕ ತುಂಬ ಮಾತಾಡ್ಸಿದ್ರು ನನಗೆ. ಇವ್ರು ಬಂದು ಇಡೀ ಫ್ಯಾಮಿಲಿ ಬಂದಷ್ಟೇ ಖುಷಿ ಆಯ್ತು ನಮಗೆ. ಅದಂದ್ರೆ ಜನ ಬಂದು ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ಇವಾಗ ಜೋಡಿಯಾಗಿ ನೋಡಿ ತುಂಬ ಖುಷಿ ಆಯಿತು. ಯಾವಾಗ ಮದುವೆ ಅಂತ ಕೇಳ್ತಿದ್ದೆ, ಸಡನ್ನಾಗಿ ಮೊನ್ನೆ ಫೋನ್ ಮಾಡ್ಬಿಟ್ಟು ಅಣ್ಣ ಮದುವೆ ಅಂದರು. ಒಂದು ಸೆಕೆಂಡ್ ಸಾಕಾಗ್ಬಿಡ್ತು ನನಗೆ. ಚೈತ್ರಣ್ಣ ಅಂತ ಡಿಸೈಡ್ ಮಾಡಿ. ಚೈತ್ರ ಅವರು ಬಿಗ್ ಬಾಸ್ ಮನೇಲಿದ್ದಾಗ ಉಂಗುರ ಕಳ್ಕೊಂಡಿದ್ರಲ್ಲ, ಆ ಎಪಿಸೋಡ್ ನೋಡಿ ನಿಮ್ಗೆ ಏನಿಸ್ತು? ನೀವು ಕೊಟ್ಟಿರೋ ಉಂಗುರ ನೋಡಿ ಮತ್ತೆ ಹೇಳಿದಾಗ ಸ್ಟ್ರೈಟ್ ಗುಮ್ಮದೆ. ಅದು ಎಂಗೇಜ್ಮೆಂಟ್ ಉಂಗುರ ಅಲ್ಲ, ನಾನು ಹಿಂಗೆ ಬರ್ಡೇಗೆ ಗಿಫ್ಟ್ ಕೊಟ್ಟ ಉಂಗುರ. ನನಗೆ ಮತ್ತೆ ನ್ಯೂಸಲ್ಲಿ ನೋಡುವಾಗಲೇ ಗೊತ್ತು.
ಶ್ರೀಕಾಂತ್ ಆಕ್ಚುಲಿ ಉಂಗ್ರ ಕಳೆದಾಗ ಅದೇನೋ ಗೊತ್ತಿಲ್ಲ ತಲೆ ಮೇಲೆ ಗುಡ್ಡ ಕಳೆದಂಗ್ ಬಿದ್ದು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು. ಉಂಗ್ರ ಇಲ್ಲ ಇರಮ್ಮ ಸಿಗುತ್ತೆ. ಹಾಗೆ ಅವಳು ಭಾವ ಒಂಥರ ಸ್ಟ್ರೆಂತ್ ಅವಳಿಗೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ನಿಮ್ಮ ಬಗ್ಗೆ ನೆನೆಸ್ಕೊಳ್ಳೋದ ದಿನನೇ ಇರಲಿಲ್ಲ. ಪ್ರತಿದಿನ ನೆನ್ಸ್ಕೊತಿದ್ರು. ಏನಾದರೂ ಹೇಳಿದ್ರು ಇಲ್ಲ ನಮ್ಮ ಮನೆ ಶ್ರೀಕಾಂತ್ ಅವ್ರು ನೋಡ್ತಾರೆ, ಅದೇ ಶ್ರೀಕಾಂತ್ ಅವ್ರ ಹೆಸರು ಹೇಳಿ ಹಾಕ್ಬೇಡಿ, ಆ ರೀತಿನೇ ಹೇಳ್ತಿದ್ರು. ನಾನು ಬೈತೇನೆ. ಹೊಸ ವಿಷಯ ಬೈಯೋರಿದ್ದಾರೆ ಚೈತ್ರ ಅವರಿಗೆ. ಆಕ್ಚುಲಿ ಹೌದು, ಅಕ್ಕನ ಭಾವ ಮಾತ್ರ ಒಬ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದು, ಬೇರೆ ಯಾರುವಾಗ ನಮ್ಮ ಕೈಲೂ ಆಗಲ್ಲ ಅದು. ನಂಗೆ ಮಾತ್ರ ಹೆದರೋದು. ಹೌದಾ? ಹಾಗೆ ಅನ್ಕೋತೀವಿ ಸರ್, ಆಮೇಲೆ ಆಗೋದಿಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಆಮೇಲೆ ನಾನು ಹೆದರ್ಲಿಕ್ಕೆ ಶುರು ಮಾಡಿದ್ದೆ. ನೋಡಿರಿ ಅಲಗಿ ಮದುವೆ ಅಂಡ ಅಲಗಿ ಕಟ್ಟೋಡಿ. ಎಂತ ಮುಚ್ಚಿಡ್ಲಿಲ್ಲ. ಕಮಲಶಿಲೆ ಅಂದರೆ ನಾನು ತುಂಬ ವರ್ಷದಿಂದ ನಡ್ಕೊಂಡು ಬಂದಿರೋ ದೇವಸ್ಥಾನ. ಇಲ್ಲ ಆಗಬೇಕು ಅಂತ ನಂಗೆ ಬಹಳ ಆಸೆ ಇತ್ತು. ಯಾಕೆಂದರೆ ಕೃತಯುಗದಿಂದ ತಾಯಿ ಜಗನ್ಮಾತೆ ಸಾಕ್ಷಾತ್ ಅವತರಿಸಿರೋಂತಹ ಕ್ಷೇತ್ರ ಇದು. ಈ ಕ್ಷೇತ್ರದ ಮೌಲ್ಯ ತುಂಬ ಜನರಿಗೆ ಗೊತ್ತೇ ಇಲ್ಲ. ಕರಟಾಸುರನ ಸಂಹಾರ ಮಾಡಿರೋಂಥ ಕ್ಷೇತ್ರ, ಕೃತಯುಗದಿಂದ ಕಲಿಯುಗದ ತನಕ ಕಂಟಿನ್ಯೂ ಹಾಕೊಂಡು ಬಂದಿರೋಂಥ ಪವಾಡ ಕ್ಷೇತ್ರ ಯಾವುದಾದ್ರೂ ಇದ್ರೆ ಕಮಲಶಿಲೆ ಮಾತ್ರ. ಲಕ್ಷ್ಮೀ, ಸರಸ್ವತಿ, ದುರ್ಗೆ ಈ ಮೂರು ಸ್ವರೂಪದಲ್ಲಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತಿರೋದು ಈ ಕಮಲಶಿಲೆನಲ್ಲಿ. ಸೊ ಇದು ಬಹಳ ತ್ರಿಶಕ್ತಿ ಸಂಗಮ ಇದು. ಕುಬ್ಜಾ ನದಿ ಎಲ್ಲರ ಪಾಪವನ್ನು ನಿವಾರಣೆ ಮಾಡ್ತಾಳೆ. ವರ್ಷಕ್ಕೊಮ್ಮೆ ಆ ಕೃತಯುಗದಿಂದ ಕಲಿಯುಗ ತನಕ ಆ ಪವಾಡ ನಡ್ಕೊಂಡು ಬರ್ತಾ ಇದೆ. ವರ್ಷಕ್ಕೊಮ್ಮೆ ಆ ನದಿ ಬಂದು ತಾಯಿಗೆ ಸ್ನಾನ ಮಾಡಿಸ್ಕೊಂಡು ಹೋಗುತ್ತೆ. ಈ ಥರದೊಂದು ಪವಿತ್ರ ಕ್ಷೇತ್ರ ಇದೆಲ್ಲ, ಈ ಕ್ಷೇತ್ರದ ಮಹಿಮೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ನನಗದು ಬಹಳ ವಿಶೇಷ ಈ ದೇವಸ್ಥಾನ. ಹಾಗಾಗಿ ಇಲ್ಲ ಆಗಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಹಾಗಾಗಿ ಇಲ್ಲ ಆಗಿತ್ತು. ಸಿಕ್ಕಾಪಟ್ಟೆ ಶಾಸ್ತ್ರಗಳಿದೆ, ಅವು ಎಲ್ಲವೂ ಸಂಪೂರ್ಣ ವೈದಿಕ ಶಾಸ್ತ್ರದ ಪ್ರಕಾರನೇ ಆಗಬೇಕು ಅಂತ ನಮ್ಮಿಬ್ಬರ ಕಲ್ಪನೆ ಇತ್ತು. ಹಾಗಾಗಿ ನಾವು ಎಷ್ಟು ಸರಳ ವಿವಾಹ ಅಂತಂದ್ರೆ ತುಂಬ ಜನ ನಮಗೆ ಸರಳ ವಿವಾಹ ಅಂತ ಹೇಳ್ತೀರಾ, ನೀವು ಯಾಕೆ ಮಂತ್ರ ಮಾಂಗಲ್ಯ ಆಗಬಾರ್ದು ಅಥವಾ ಬೇರೆ ರಿಜಿಸ್ಟರ್ ಮ್ಯಾರೇಜ್ ಯಾಕೆ ಆಗಬಾರ್ದು ಆ ಥರ ಎಲ್ಲ ಕೇಳಿದ್ರು. ಬಟ್ ನಮಗೆ ಸರಳ ವಿವಾಹದ ಜೊತೆಗೆ ನಮ್ಮ ಸಂಪ್ರದಾಯನೂ ಇರಬೇಕು, ವೈದಿಕ ಧರ್ಮದ ಪಾಲನೆನೂ ಆಗಬೇಕು ಅನ್ನೋದಿತ್ತು.
ಜನ ಜಾಸ್ತಿ ಹೇಗೆಂದರೆ ಇಲ್ಲಿ ಟೋಟಲ್ ಇವತ್ತು 3 ಮದುವೆನೇ ಇತ್ತು ಕಮರ್ಷಿಯಲಿ ದೇವಸ್ಥಾನದಲ್ಲಿ. ಚೈತ್ರಕನ್ ಫ್ಯಾನ್ಸೇ ಒಂದು ಹಬ್ಬ ಬಂದರೆ ಒಂದು 200-300 ಜನ ಔಟ್ ಸೈಡಿಂದನೇ ಬಂದಿದ್ದಾರೆ ಜಾಸ್ತಿ. ಅವರೇ ಬಂದು ಹೇಳ್ತಿದ್ದಾರೆ, ಅಕ್ಕ ನಾವು ಮದುವೆಗೆ ಅಂತೇಳಿ ಬಂದಿದ್ದಲ್ಲ, ದೇವಸ್ಥಾನಕ್ಕೆ ಬಂದಿದ್ದು, ನಿಮ್ಮ ಮದುವೆ ನೋಡಿ ಮತ್ತೆ ನಿಮ್ಮ ಫ್ಯಾನ್ಸ್, ನಾವು ದೊಡ್ಡ ಫ್ಯಾನ್ಸ್, ಹಾಗಾಗಿ ಬಂದಿದ್ವಿ. ಎಲ್ಲಿಂದ ಬಂದಿದ್ದು? ಮಸ್ಕಟ್ಟಿಂದ ಬಂದಿರೋದು ನಾವು. ಹೌದು, ಚೈತ್ರಕ್ಕ ಅವರ ಮದುವೆ ಕೇಳಿ ಗೊತ್ತಾದ? ಕೇಳಿ ಗೊತ್ತಾಯ್ತು. ಇವಾಗ ಬಂದ್ವಲ್ಲ ನಾವು, ಸರಿ ಮಡ್ಲು ತುಂಬ ಚೆನ್ನಾಗಿ ಶುಕ್ರವಾರ ನಾವು ಮುತ್ತೈದೆ ಕೊಡಬೇಕು, ಆದರೆ ಇವತ್ತು ಅವರು ಕೊಡ್ತಾ ಇರೋದೇ ತುಂಬ ಖುಷಿ ಅನಿಸ್ತಾ ಇದೆ. ಈ ಪ್ರೀತಿಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ನಾನು ತುಂಬ ಅದೃಷ್ಟವಂತೆ. ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿಲ್ಲ. ನಾನು ಅದೇ ಹೇಳಿದಾಗ ಸರಳ ವಿವಾಹ ಅನ್ನೋ ಕಾರಣಕ್ಕೆ ನಾವು ಬರೀ 100 ಜನ ಮಾತ್ರ ಅಂತ ಅಂದ್ಕೊಂಡು ಮಾಡಿದ್ದು. ಬಟ್ ಇವತ್ತಿನ ಜನ ನೀವೇ ನೋಡಿದ್ದೀರಿ, ಬಂದಿರೋ ಜನ, ಪ್ರೀತಿ, ಆ ವಿಶ್ವಾಸ ಇದೆಲ್ಲ ನಾನು ಇಷ್ಟೇ ನನ್ನ ಜೀವನದಲ್ಲಿ ಸಂಪಾದನೆ ಮಾಡಿರೋದು. ಆ್ಯಂಡ್ ನಾನು ನಿಜವಾಗ್ಲೂ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇಷ್ಟು ಚೆನ್ನಾಗಿ ನಾನು ಮದುವೆ ಆಗ್ತಿದ್ದೇನೆ ಅಂದರೆ ಅದಕ್ಕೆ ಕಾರಣ ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ. ನಾನು ಯಾವತ್ತೂ ಋಣ ಮರೆಯಲ್ಲ ಕಲರ್ಸ್ ಕನ್ನಡದ್ದು. ಬಿಗ್ ಬಾಸ್ನಲ್ಲಿ ಒಂದು ದಿವಸ ಬಿಡದೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಕ್ಸೆಪ್ಟ್ ಮಾಡಲಿಲ್ಲ ಎಷ್ಟು ಜನ ಆಗ್ತಾರೆ ಅಂತ, ತುಂಬ ಜನ ಆದರು. ನಮಗೆ ಬಹಳ ಮುಖ್ಯ ಇದ್ದಿದ್ದು ಶಾಸ್ತ್ರಗಳು ಯಾವುದು ತಪ್ಪಬಾರ್ದು, ಆಚರಣೆಗಳೆಲ್ಲನೂ ಮಾಡಬೇಕು ಅಂತ. ಖುಷಿ ಆಯಿತು, ಎಲ್ಲ ಮಾಡ್ಲಿಕ್ಕೆ ಆಯಿತು. ಟೈಮ್ ಎಷ್ಟು ಕಂಜೆಸ್ಟೆಡ್ ಆದರೂ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅಂದರೆ ತುಂಬ ಲಾಂಗ್, ಅದು ಸಿಕ್ಕಾಪಟ್ಟೆ ಲಾಂಗ್, ಪ್ರತಿಯೊಂದಕ್ಕೂ ತುಂಬ ಇತಿಹಾಸ ಇದೆ, ತುಂಬ ಕಾರಣಗಳೆಲ್ಲ ಇದೆ. ಬಾಳೆಹಣ್ಣು ತಿನ್ನಿಸಿದ್ದು ಅತ್ತೆ ಅಲ್ಲ? ಹೌದೌದು. ಎಂತ ಶಾಸ್ತ್ರ ಅದು? ಹೆಸರು ಬದಲಾಯಿಸೋ ಶಾಸ್ತ್ರ. ಹೋಗಿ ಬೇರೆ ಹೆಸರು ಶ್ರೀಮೇಧ ಅಂತ ಹೆಸರು ಅಂತ. ಈಗ ಈ ಶಾಸ್ತ್ರ ಇರೋದೇ ಹಾಗೆ, ಅಂದ್ರೆ ಅತ್ತೆ ಬಾಳೆಹಣ್ಣು ತಿನ್ಸಿ ಹೆಸರನ್ನ ಚೇಂಜ್ ಮಾಡುದಂತೆ. ಅದು ಪುನರ್ಜನ್ಮ ಅಂತ ಒಂದು ಹೆಣ್ಣಿಗೆ. ಹಳೆ ಹೆಸರೆಲ್ಲ ಇದಾಗ್ಬಿಡುತ್ತೆ. ಸೊ ಈಗ ಹೊಸ ಹೆಸರಿಡುವಾಗ ಈಗ ಮನೆಯಲ್ಲಿ ತಾಯಿ ಹಾಲು ಕುಡಿಸ್ತಾಳೆ, ಹಾಲು ಹಣ್ಣು ಅನ್ನೋದು ಅತ್ತೆ ಆದವರು ಹಣ್ಣು ತಿನ್ನಿಸಿ ನೀನು ನನ್ನ ಮನೆಗೆ ಮಗಳು ಆಗಿ ಬರಬೇಕು ಅನ್ನೋ ಥರ ಹೇಳಿ ಹೊಸ ಹೆಸರು ಇಡ್ತಾರೆ. ಸೊ ಹಂಗಿಟ್ಟಿರೋ ಹೆಸರು ಗಂಡನ ಮನೆಗೆ ಹೋದ್ಮೇಲೆ ಹೊಸ ಹೆಸರು. ಈಗ ನಮ್ಮ ಅಮ್ಮಂದು ರೋಹಿಣಿ ಅಂತ ತಾಯಿ ಮನೇಲಿ ಇಟ್ಟಿದ್ರು, ಗಂಡನ ಮನೇಲಿ ಆಗಿದ್ದು ಭಾರತಿ ಅಂತ. ಸೊ ಹಾಗೆ ಈಗ ನನಗೆ ಶ್ರೀಮೇಧ ಅಂತ ಹೆಸರಿಟ್ಟಿದ್ದಾರೆ. ಶ್ರೀಮೇಧ ಅಂದರೆ ಅದೇ ವೇದಗಳಲ್ಲೇ ಇದೆ, ಮೇಧಾ ಸೂಕ್ತ ಇದೆ ವೇದಗಳಲ್ಲಿ. ಮೇಧ ಅಂದರೆ ಸರಸ್ವತಿ ಅಂತ, ಶ್ರೀ ಅಂದರೆ ಲಕ್ಷ್ಮಿ ಅಂತ. ಶ್ರೀಕಾಂತ್ ಶ್ರೀ ಮತ್ತು ಸೇರಿಸಿ ಅದನ್ನು ಲಕ್ಷ್ಮಿ ಮತ್ತು ಸರಸ್ವತಿ ಸ್ವರೂಪ. ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋದಿವಳೇನೆ. ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ತುದಿಗಾಲಲ್ಲಿ ಈಗ ನಿಂತಿದ್ದಾರೆ. ಇನ್ನು ದಾರ ಎರೆದು ಒಂದು 5 ನಿಮಿಷನೂ ಆಗಲಿಲ್ಲ, ಆಗ್ಲೇ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಎಂತ ಅಣ್ಣ. ಏನೋ ನಿನಗಿಂತ ಮುಂಚೆ ಬೆಳಗ್ಗೆ ಬೇಗ ಬಂದಿದ್ದೀನಿ, 9 ಗಂಟೆಗೆ ಬಂದಿದ್ದೀನಿ. ಅಲ್ಲಿ ನಾನು ಕೆಳಗಡೆ ಊಟದ ವ್ಯವಸ್ಥೆ ಎಲ್ಲ ಉಸ್ತುವಾರಿ ನಂಗೆ ಕೊಟ್ಟಿದ್ದು. ಬಂದ ತಕ್ಷಣ ಫಸ್ಟ್ ಕಿಚನ್ಗೆ ಹೋಗೇ ಬಂದೆ ನಾನು. ಬಂದಿರೋದು ಅದಕ್ಕೆ. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಲೀಪಿಂಗ್ ವಿತ್ ಸೆಲೆಬ್ರಿಟಿ. ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಸ್ಲೀಪಿಂಗ್ ವಿತ್ ಸೆಲೆಬ್ರಿಟಿ ಅಂತ. ಮೀಡಿಯಾ ಟಾಸ್ಕ್ ಅಲ್ಲಿ ಅಂದ್ರೆ ಮಲ್ಕೊಂಡು ಎಂಟ್ರಿ ಮಾಡೋದು, ಆದ್ರೆ ಅದು ಕಟ್ ಆಗಿದೆ ಬಹುಶಃ. ಇನ್ನೇನು ಈ ಥರ ಸ್ಲೀಪಿಂಗ್ ವಿತ್ ಸೆಲೆಬ್ರಿಟಿ ನನಗೆ ಏನಾದರೂ ಕೊಡಬೇಕಲ್ಲ ಅಂತಿತ್ತು. ಬಿಕಾಸ್ ಇದನ್ನೆಲ್ಲ ನಾನು ಬಿಗ್ ಬಾಸು ನಮ್ಮ ರಿಯಾಲಿಟಿ ಶೋಸ್ ನನ್ನ ಜೊತೆ ಇರೋರಿಗೋಸ್ಕರ ನಾನು ಸ್ಪೆಷಲ್ ಆಗಿ ನಾನು ಕಸ್ಟಮೈಸ್ ಮಾಡಿಸಿದ್ದು. ಇವ್ರ ಹೆಸರು ಕೂಡ ಧನು ಅಂತೆ. ಇಲ್ಲಿ ಚೈತ್ರ ಮತ್ತು ಶ್ರೀಕಾಂತ್ ಅವರು ಎಲ್ರಿಗೂ ಒಂದು ಸಣ್ಣದಾಗಿ ಪುಟ್ಟ ಲೆಟರ್ ಬರೆದಿದ್ದಾರೆ. ಇದು ನಾನು ರಿಟರ್ನ್ ಗಿಫ್ಟ್ಗೆ ಅಂತ ಬರೆದಿದ್ದು. ಭಾವನೆಗಳ ಬಂಧದಲ್ಲಿ ಬಂಧು ಎನಿಸಿಕೊಂಡವರು ನೀವು. ಸಾಮಾನ್ಯ ಎನಿಸಿಕೊಳ್ಳಬಹುದಾಗಿದ್ದ ನಮ್ಮ ವಿವಾಹ ಬಂಧನದ ಕ್ಷಣವನ್ನು ಸಂಭ್ರಮವಾಗಿ ಪರಿವರ್ತಿಸಿದ್ದೀರಿ. ನಮಗೆ ಗೊತ್ತು, ನೀವು ನಮ್ಮ ಮೇಲಿನ ಪ್ರೀತಿಗಾಗಿ 100 ಮೈಲಿ ದೂರ ಸಾಗಿ ಈ ಸಾಗರ ದೂರಿಗೆ ಬಂದಿದ್ದೀರಿ. ಕರಾವಳಿಯ ಸುಡು ಬೇಸಿಗೆಯ ತಾಪವನ್ನು ಸಹಿಸಿಕೊಂಡು ನಮಗಾಗಿ ನಗುತ್ತಾ ಬಂದು ಮನತುಂಬಿ ಹರಿಸಿದ್ದೀರಿ. ಕೀರ್ತಿ ಶಿಖರದ ಉತ್ತುಂಗದಲ್ಲಿರುವ ನಿಮಗೆ ಕಾಡು ಮೇಡುಗಳಿಂದ ತುಂಬಿದ ಸವೆದ ಹಳ್ಳಿಗಾಡಿನ ರಸ್ತೆಯಲ್ಲಿ ಸಾಗಿ ಬಂದರೆ ಅಪ್ಪಟ ದೇಸಿ ಪ್ರೀತಿ ಬಿಟ್ಟು ಬೇರೆ ಯಾವ ವ್ಯವಸ್ಥೆಯೂ ಸಿಗಲಾರದು. ಆದರೆ ನಿಮ್ಮ ಬರುವಿಕೆಗಾಗಿ ನಾವು
ಕಾತರಿಸಿದ್ದೇವೆ. ನಿಮ್ಮ ಹಾರೈಕೆಗಾಗಿ ಕಣ್ಣಗಲಿಸಿ ಕಾದಿದ್ದೇವೆ. ನೆಲಮೂಲದ ಸಂಪ್ರದಾಯ, ನಂಬಿಕೆ, ಆಚರಣೆ ಉಳಿಯಬೇಕೆನ್ನುವ ನಮ್ಮ ಸಿದ್ಧಾಂತದ ಸಂಕಲ್ಪವನ್ನ ಗೌರವಿಸಿ ಬಂದ ನಿಮಗೆ ನಮ್ಮ ಬಳಿ ಆ ಜಗನ್ಮಾತೆಯ ಪ್ರಾರ್ಥನೆಯ ಹೊರತು ಬೇರೆ ಏನೂ ಇಲ್ಲ. ನಮ್ಮ ಹೊಸ ಬದುಕಿನ ಹೆಜ್ಜೆಗೆ ತುಂಬು ಪ್ರೀತಿಯ ಆಶೀರ್ವಾದ ಮಾಡಿದ್ದೀರಿ. ಬೆಲೆ ಕಟ್ಟಲಾಗದ ನಿಮ್ಮ ಈ ಹಾರೈಕೆಗೆ ನಾವು ಚಿರಋಣಿಗಳು. ಲೋಪಗಳಿಗೆ ಕ್ಷಮೆ ಇರಲಿ. ಪ್ರೀತಿ ಸದಾ ಹಸಿರಾಗಿರಲಿ. ಚೈತ್ರ ಮತ್ತು ಶ್ರೀಕಾಂತ್. ಯಾವ ಲೋಪನೂ ಇಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ತುಂಬಾ ಚೆನ್ನಾಗಿ ಆಯ್ತು. ಖುಷಿ ಆಯ್ತು. ಒಳ್ಳೇದಾಗ್ಲಿ. ಕೊನೆಯದಾಗಿ ಹ್ಯಾಪಿ ಫಸ್ಟ್ ನೈಟ್. ಆಯ್ತು ಬಾ ಮಲ್ಗಣ. ಇದಕ್ಕೋಸ್ಕರನೇ ಹಾಕಿಲ್ಲ ಬಿಗ್ ಬಾಸ್. ಚೈತ್ರ ಕುಂದಾಪುರ ಅವರು ಮತ್ತು ಶ್ರೀಕಾಂತ್ ಅವರು ಖುಷಿಯಾಗಿ ದಾಂಪತ್ಯ ಜೀವನನ ಕಳೀಲಿ ಅಂತೇಳಿ ನಾವೆಲ್ಲರೂ ಹಾರೈಸೋಣ. ಅವರಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ರಿಯಾಕ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪ್ಪಾಕಿ ತೊಳಿರಿ. ಈ ವಿಷಯ ಇಲ್ಲಿಗೆ ನಿಲ್ಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ದಯವಿಟ್ಟು ಬಿಟ್ಬಿಡಿ.